ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಯೂನೀಕ್ ಆಗಿರುವ ಡಬಲ್ ಸ್ಟೆಪ್ಪು ಕ್ರೋಶಾ ಕುಚ್ಚು ಡಿಸೈನನ್ನು ಕಲೀಲಿಕ್ಕಿದ್ದೇವೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಹಾಗೆ ಈಸಿಯಾಗೂ ಇದೆ, ಬೇಗನೆ ಮಾಡ್ಕೋಬೋದು. ಶುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ನೆಕ್ಸ್ಟು ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಟೋಟಲ್ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್, ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ಒಂದು ಚೈನ್ ಸ್ಟಿಚ್, ನೆಕ್ಸ್ಟ್ ಅದರ ಪಕ್ಕದಲ್ಲಿ ಅದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲ ಗೊತ್ತಾನೆ ಒಂದು ಸಿಂಗಲ್ ಕ್ರೋಶೆ. ಬೇಸ್ ಲೈನು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ. ಒಂದು ಚೈನ್ ಸ್ಟಿಚ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ಬೇಸ್ ಲೈನ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ ನಮ್ಮದು ನೋಡಿ. ಒಂದು ಚೈನ್ ಸ್ಟಿಚ್, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿಯಲ್ಲಿ ನಾನು ಪೂರ್ತಿ ಲೇಸಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಕ್ರೋಶೆ, ಒಂದು ಚೈನ್ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ ಲಾಕ್ ಹಾಕ್ಕೊಂಡಿದ್ದೀನಿ. ಇನ್ನು ಲಾಸ್ಟಿಗೆ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಇನ್ನೊಂದು ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡಿಕೊಳ್ಳೋಣ. ಇನ್ನೊಂದು ಕಲರು ಸಿಲ್ಕ್ ಥ್ರೆಡ್ಡನ್ನು ತೆಗೆದುಕೊಂಡು, ಅದು ಕೂಡ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ಡನ್ನೇ ನಾವು ತೆಗೊಂಡಿದ್ದು. ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬ್ಲಾಕಲ್ಲಿ ಅದು ಸ್ಟಾರ್ಟಿಂಗ್ ಇದ್ದು ಲಾಕ್ ಮಾಡಿದ್ದು, ಇದು ನೆಕ್ಸ್ಟ್ ವರ್ಕ್ ಇದ್ದು ಇನ್ನೊಂದು ಸ್ಟೆಪ್ಪೆ. ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಲೂಪ್ ಇದೆ, ಇನ್ನು 2 ಲೂಪ್ ತೆಗೆದುಕೊಂಡು ಇಲ್ಲಿ ನೆಕ್ಸ್ಟ್ ಬ್ಲಾಕ್ ಇದೆಲ್ಲ, ಇದೆಲ್ಲ ಒಂದೊಂದು ಬ್ಲಾಕಲ್ಲಿ ಒಂದೊಂದು ಸ್ಟೆಪ್ ಮಾಡ್ತಾ ಹೋಗಲಿಕ್ಕೆ. ನೆಕ್ಸ್ಟ್ ಬ್ಲಾಕಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನು ಇನ್ನೊಂದು ಬ್ಲಾಕಲ್ಲಿ ಮಾಡಲಿಕ್ಕೆ ಟ್ರಿಪಲ್ ಕ್ರೋಶೆ, ಇನ್ನೊಂದು ಬ್ಲಾಕಲ್ಲಿ ಇಲ್ಲ ಗೊತ್ತಾ ಬರ್ತದೆ. ಇನ್ನೊಂದು ಬ್ಲಾಕಿನಲ್ಲಿಯೂ ಟ್ರಿಪಲ್ ಕ್ರೋಶೆ ಮಾಡಿಕೊಂಡೆ. ಟೋಟಲ್ 3 ಬ್ಲಾಕಲ್ಲಿ 3 ಸತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿಕ್ಕೆ ಉಂಟು. ಈಗ 2 ಸತಿ ಆಯಿತು. ಇನ್ನೀಗ ಇನ್ನೊಂದು ಬ್ಲಾಕಲ್ಲಿ ಟ್ರಿಪಲ್ ಕ್ರೋಶೆ ಇತ್ತು, ಅದು ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ವಲ್ಲ, ಒಂದು ಚೈನ್ ಸ್ಟಿಚ್ಚು, ಒಂದು ಟ್ರಿಪಲ್ ಕ್ರೋಶೆ, ಅದರಲ್ಲಿ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ನೋಡಿ. ಈ ರೀತಿಯಾಗಿ ನಮ್ಮ ಟ್ರಿಪಲ್ ಕ್ರೋಶೆ ಕಾಣಿಸ್ತದೆ. ಇನ್ನೀಗ ನೀಡಲನ್ನು ಮೇಲಕ್ಕೆ ಮಾಡಿಕೊಂಡು 3 ಬೀಡನ್ನು ಒಟ್ಟಿಗೆ ಇನ್ಸರ್ಟ್ ಮಾಡೋಣ. ಈ ರೀತಿ 3 ಬೀಡ್ ತೆಗೆದುಕೊಂಡಿದ್ದೀನಿ ನಾನು. 3 ಬೀಡನ್ನು ಒಟ್ಟಿಗೆ ಇನ್ಸರ್ಟ್ ಮಾಡಿಕೊಂಡು, ಬೀಡ್ ಲಾಕ್ ಹಾಕಲಿಕ್ಕಿಲ್ಲ. ಇಲ್ಲಿ ಥ್ರೆಡ್ ತುಂಬ ಟೈಟಾಗಿ ಹಿಡ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಲೂಸಾಗಿ ಹಿಡ್ಕೊಂಡು ಇಲ್ಲೇ ಕೆಳಗಡೆ ಬರೋಣ. ಇದರ ಕೆಳಗೆ ಬಂದು ಈಚೆಯಿಂದ ಬಂದು ಬಿಟ್ಟು ಲಾಕ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸು ಕೂತ್ಕೋತದೆ. ನೆಕ್ಸ್ಟು 3 ಚೈನ್ ಸ್ಟಿಚ್ಚು, ನಾವು ಸ್ಟಾರ್ಟಿಂಗಲ್ಲಿ 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದಕ್ಕೆ ಎಂಡಲ್ಲಿ ಕೂಡ 3 ಚೈನ್ ಸ್ಟಿಚ್ ಹಾಕೋಬೇಕು. 3 ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಇದರ ನೆಕ್ಸ್ಟ್ ಬ್ಲಾಕ್ ಇದೆ ಅಲ್ವಾ, ಈ ಟ್ರಿಪಲ್ ಕ್ರೋಶದ ನೆಕ್ಸ್ಟ್ ಇದು ಬ್ಲಾಕಲ್ಲೇ ಲಾಕ್ ಮಾಡಿಕೊಳ್ಳುವ. ಸಿಂಗಲ್ ಕ್ರೋಶೆ ಹಾಕಿ ಇದಿಷ್ಟು
ಒಂದು ಆರ್ಚಿನಾಗೆ ಕಾಣಿಸ್ತದೆ ನೋಡಿ. ಈ ರೀತಿಯಾಗಿ ಡಿಫ್ರೆಂಟಾಗಿ ಬಂದಿಲ್ವಾ. ನೆಕ್ಸ್ಟು 3 ಚೈನ್ ಸ್ಟಿಚ್ ಹಾಕೋಬೇಕು. ಅದು ಕುಚ್ಚು ಕಟ್ಟಲಿಕ್ಕೆ ಆಪ್ಷನಲ್ ಅಲ್ಲ. ಇಲ್ಲಿ ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಫಸ್ಟಿಗೆ ನಾವು ಸ್ಟಾರ್ಟಲ್ಲೂ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅದೇ ರೀತಿಯಲ್ಲಿ ಎಂಡಲ್ಲೂ ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಬರ್ತದೆ ಆರ್ಚ್. ನೆಕ್ಸ್ಟ್ 3 ಚೈನ್ ಸ್ಟಿಚ್ಚು 1 2 3. ಇದು ಯಾವ ಬ್ಲಾಕಲ್ಲಿ ಬರ್ತದೆ ನೋಡಿ, ಆ ಬ್ಲಾಕಲ್ಲೇ ಲಾಕ್ ಹಾಕೋಬೇಕು. ಇದು ಈ ಬ್ಲಾಕಿಗೆ ಬರ್ತದೆ. ಇಲ್ಲ ಗೊತ್ತಾ, ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಇದರಲ್ಲಿ ಒಂದು ಬ್ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡಬೇಕು. 3 ಚೈನ್ ಸ್ಟಿಚ್ 1 2 3 ಚೈನ್ ಸ್ಟಿಚ್ ಹಾಕಿ ಆದಮೇಲೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. ಇದು ನೆಕ್ಸ್ಟ್ ಬ್ಲಾಕಲ್ಲಿ ಬರ್ತದೆ. ಇದೇ ರೀತಿಯಲ್ಲಿ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ, ಯೂನಿಕ್ ಆಗಿ ಆರ್ಚ್. ಇನ್ನೀಗ ಇಲ್ಲಿ 3 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಗ್ಯಾಪಿನಲ್ಲಿಯೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳುವ. ನೆಕ್ಸ್ಟು ಒಂದು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳುವ. ಕುಚ್ಚು ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಯಾವ ರೀತಿಯಾಗಿ ಬರ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಬಂದಿದೆ. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.